ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ತರಗತಿಯಲ್ಲಿ ಎರಡು ದತ್ತ ಸಂಖ್ಯೆಗಳ ಗುಣಲಬ್ಧ ಹಾಗೂ ಅವುಗಳ ಲಾಸಹ ಮತ್ತು ಮಾಸಹಗಳ ಗುಣಲಬ್ಧಕ್ಕೆ ಇರುವಂತಹ ಸಹ ಸಂಬಂಧದ ಬಗ್ಗೆ ನಾವು ಕಲ್ತಿದ್ದು ಹೌದಲ್ವಾ. ಸೊ ನಾನು ಈ ತರಗತಿಯಲ್ಲಿ ಆ ಒಂದು ಸಂಬಂಧದ ಒಂದು ಪಟ್ಟಂತೆ ಅಪ್ಲಿಕೇಶನ್ಸ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ ಹೌದಲ್ವಾ. ಸೊ ಅದರಲ್ಲಿ ಇವತ್ತು ಒಂದು ಮೊದಲನೇ ಲೆಕ್ಕಕ್ಕೆ ಹೋಗೋಣ. ಈಗ ಕೆಲವೊಂದು ಲೆಕ್ಕಗಳನ್ನ ವಾಕ್ಯ ರಚನೆಯಲ್ಲಿ ಕೇಳಿರ್ತಾರೆ, ನೀವಾಗ ಅದನ್ನ ಅರ್ಥ ಮಾಡ್ಕೋಬೇಕು. ಅದ್ರಲ್ಲಿ ಸಂಖ್ಯೆಗಳು ಯಾವುದು, ಲಾಸಹ ಯಾವುದು, ಮಾಸಹ ಯಾವುದು ಅನ್ನೋದನ್ನ ನೋಡಿ ಮಕ್ಕಳ. ಈಗ ಈ ಒಂದು ನಿಮ್ಮ ಅಭ್ಯಾಸದ ಲೆಕ್ಕಕ್ಕೆ ಬರ್ತೀನಿ. ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ? ಅರ್ಥ ಆಯ್ತಾ ಮಕ್ಕಳ? ಇದನ್ನ ಪ್ರತಿಯೊಂದು ವಾಕ್ಯವನ್ನ ನಾವು ಬಿಡಿಸ್ತಾ ಹೋಗ್ಬೇಕು. ಪರಿಹಾರಕ್ಕೆ ಬರೋಣ. ಹೇಗೆ ಅರ್ಥ ಮಾಡ್ಕೊಬೇಕು ನೋಡಿ. ಅಲ್ಲಿ ಒಂದು ಕ್ರೀಡಾಂಗಣ ಹೇಗಿದೆಯಂತೆ? ವೃತ್ತಾಕಾರವಾಗಿದೆ ಹೌದಲ್ವಾ. ಸೊ ಈ ಕ್ರೀಡಾಂಗಣವನ್ನ ಸುತ್ತಲು ಸೋನಿಯಾ ಎಷ್ಟು ನಿಮಿಷ ತಗೊಂತಾ ಇದ್ದಾರೆ? 18 ನಿಮಿಷ. ಸೋನಿಯಾಗೆ ಎಸ್ ಅನ್ನ ಎ ಅಂತ ತಗೊಂತೀನಿ ಅಲ್ವಾ. ಇಲ್ಲಿ ಬರೆದ್ಬಿಡ್ರಿ. ಸೋನಿಯಾಳು ಕ್ರೀಡಾಂಗಣದ ಒಂದು ಸುತ್ತನ್ನು ಒಂದು ಸುತ್ತು ಬರಲು ತೆಗೆದುಕೊಂಡ ಸಮಯ ಅದು ನಮ್ಗೆ ಎ ಅಂತ ತಗೋಣ. ಎ ಇಸ್ ಈಕ್ವಲ್ ಟು ಎಷ್ಟು? 18 ನಿಮಿಷ ಹೌದಲ್ವಾ. ಅದೇ ರೀತಿ ರವಿಯು ಕ್ರೀಡಾಂಗಣವನ್ನು ಒಂದು ಸುತ್ತಲು ತೆಗೆದುಕೊಂಡ ಸಮಯ ಇಸ್ ಈಕ್ವಲ್ ಟು ಅದನ್ನ ಬಿ ಅಂತ ತಗೋಣ. ಬಿ ಇಸ್ ಈಕ್ವಲ್ ಟು ಎಷ್ಟು ನಿಮಿಷ ಅಂತ ಹೇಳ್ತಿದ್ದಾರೆ? 12 ನಿಮಿಷ. ನೋಡಿ, ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಈಗ ನಮ್ಗೆ ಎ ಮತ್ತು ಬಿ ಸಿಕ್ತು. ಈಗ ಅವರಿಬ್ರು ಒಂದೇ ಬಿಂದುವಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವರಿಬ್ರು ಜೊತೆಯಾಗಿ ಸುತ್ತಲೂ ಎಷ್ಟು ನಿಮಿಷವನ್ನ ತಗೊಳ್ತಾರೆ? ಅರ್ಥ ಆಗ್ತಿದೆಯಲ್ಲ? ಅವರಿಬ್ರು ಜೊತೆಯಾಗಿ ಸುತ್ತಲೂ ಎಷ್ಟು ನಿಮಿಷವನ್ನ ತಗೊಂತಾರೆ, ಈ ತರ ನಾವು ಅರ್ಥ ಮಾಡ್ಕೋಬೇಕು. ಈಗ ನಮ್ಗೆ ಗೊತ್ತಿದೆ ಮಕ್ಕಳ, 18 ಮತ್ತು 12ರ ಲಾಸಹವನ್ನ ಕಂಡುಹಿಡಿಬೇಕು ಹೌದಲ್ವಾ. 18 ಸರಿ ಸಂಖ್ಯೆ ಇದೆ, ಬಿಡಿಸ್ತಾನ. ಯಾವುದರಿಂದ? 2 9 18. ನೆಕ್ಸ್ಟ್ ಬೆಸ ಸಂಖ್ಯೆ 3 3 9 ಹೌದಲ್ವಾ. ನೆಕ್ಸ್ಟ್ 3 1. ಅದೇ ರೀತಿ ಯಾವುದು? 12 ಅಂತಂದ್ರೆ 6ರಿಂದ ಯಾವುದು? 2ರಿಂದ ಹೌದಲ್ವಾ. 8ರಿಂದ 2ರಿಂದ ಬಿಡಿಸ್ತಾನ. ಸರಿ ಸಂಖ್ಯೆ 2 6 12, 2 3 6 ಕರೆಕ್ಟ್ ಅಲ್ವಾ. ನೆಕ್ಸ್ಟ್ 3 1 3 ಮಕ್ಕಳು. ಈಗ ನಾವು ಇದರಲ್ಲಿ ಎರಡದು ಕಂಪೇರ್ ಮಾಡ್ಕೊಂಡು ಮಾಸಹವನ್ನ ಬರ್ಕೊಂಬೋದಾ? ನೋಡಿ ಇಲ್ಲಿ ನಮಗೆ ಕೇಳೋದೇನಲ್ಲಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಪುನಃ ಆರಂಭಿಕ ಬಿಂದುವಿನಲ್ಲಿ ಸೇರ್ತಾರೆ? ಅವರಿಬ್ರು ಏಕಮುಖವಾಗಿ ಒಂದೇ ಮಾರ್ಗದಲ್ಲಿ ಸೇರಿದಾಗ ಅಂತಂದ್ರೆ ನಾವು ಏನ್ ಕಂಡುಹಿಡಿಬೇಕಿಲ್ಲಿ? ಲಾಸಹ ಕಂಡುಹಿಡಿಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ಲಾಸಹ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಮಕ್ಕಳ? ಇಲ್ಲಿ ನೀವು ಅದೇ ರೀತಿ ಬರ್ಕೊಂಬೋದು. 18 ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 3. 12 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 3. ನೋಡಿ, ಇವೆರಡು ಜೋಡಿಯಲ್ಲಿ ಒಂದಿದೆಯಾ? 2. ನೆಕ್ಸ್ಟ್ ಇನ್ನೇನು ಉಳಿತೀನಿ? ಈ 3 ಜೋಡಿಯಲ್ಲಿ 3. ಸೊ ಇನ್ನ ಏನು ಉಳಿತಿಲ್ಲಿ? 2 ಮತ್ತೆ 3 ಇಂಟು 3 ಕರೆಕ್ಟ್ ಅಲ್ವಾ ಮಕ್ಕಳ? ಈಗ ಗುಣಿಸಿ. 2 3 6 12 ಹೌದಲ್ವಾ. 12 3 36. ಹಾಗಾದ್ರೆ ಎಷ್ಟಾಗಾದ್ರೆ 36 ನಿಮಿಷಗಳು ಹೌದಲ್ವಾ. ಅರ್ಥ ಆಯ್ತಲ್ಲ ಯಾವ ರೀತಿ ಕೇಳಿದರೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ? ನಾವು ಕನ್ಕ್ಲೂಷನ್ ಬರೆಯೋದಾದ್ರೆ, ದೇರ್ಫೋರ್ ಇಬ್ಬರು ಏಕಮುಖವಾಗಿ
ವಾಗಿ ಕ್ರೀಡಾಂಗಣವನ್ನು 36 ನಿಮಿಷಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ನಿಮಿಷಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂದರೆ ಏಕಮುಖವಾಗಿ ಸುತ್ತಲು, ಅಥವಾ ಹೆಂಗೆ ಬರೀ ಇಬ್ಬರು ಏಕಮುಖವಾಗಿ ಕ್ರೀಡಾಂಗಣವನ್ನು 36 ನಿಮಿಷಗಳಲ್ಲಿ ಪೂರ್ಣಗೊಳಿಸ್ತಾರೆ. ಅದು ಸುತ್ತಲು, ಹೌದಲ್ವಾ? ಕ್ರೀಡಾಂಗಣವನ್ನು ಸುತ್ತಲು 36 ನಿಮಿಷಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಅರ್ಥ ಆಯ್ತಲ್ಲ ಮಕ್ಕಳ? ಈ ರೀತಿ ಸೆಂಟೆನ್ಸ್ ಆಗು ಕೇಳ್ಬೋದು, ಅಥವಾ ಇನ್ನ ಒಂದು ಡೈರೆಕ್ಟ್ ಆಗಿ ಕೇಳುವಂತ ಕ್ವಶನ್ಸ್ಗಳನ್ನ ಲಾಸ್ಟ್ ಒಂದು ಎಕ್ಸಾಮಿನಲ್ಲಿ ಕೇಳಿದ್ದಾರೆ. 2023-24ರಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾವ್ದಪ್ಪ ಅಂತಂದ್ರೆ ಎರಡು ಸಂಖ್ಯೆಗಳ ಲಾಸಹ ಮತ್ತು ಮಾಸಹಗಳು ಕ್ರಮವಾಗಿ 4 ಮತ್ತು 60 ಆಗಿವೆ. ಅವುಗಳ ಮಾಸಹ 12 ಆದರೆ ಅವುಗಳ ಮಾಸಹ 12 ಎರಡು ಸಂಖ್ಯೆಗಳ ಲಾಸಹ ಮತ್ತು ಮಾಸಹಗಳು ಕ್ರಮವಾಗಿ 60 ಆಗಿದೆ. ಒಂದು ಸಂಖ್ಯೆ ಅಲ್ಲಿ ಕೊಟ್ಬಿಟ್ಟಿದಾರಲ್ವಾ, ಒಂದು ಸಂಖ್ಯೆ 12 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅರ್ಥ ಆಗ್ತೀಯ ಮಕ್ಕಳ? ಸೊ ಇನ್ನೊಂದು ಸಂಖ್ಯೆಯನ್ನು ಕಂಡು ಹಿಡಿಯಿರಿ. ಈಗ ನಮಗಲ್ಲಿ ಪರಿಹಾರಕ್ಕೆ ಬರೋಣ. ಪರಿಹಾರದಲ್ಲಿ ಗಮನಿಸಿ ಏನ್ ಕೊಟ್ಟಿದ್ದಾರೆ? ಲಾಸಹ ಬರ್ಕೊಳ್ಳಿ ಅಷ್ಟೇ. ಅಲ್ಲಿ ಏನೇನು ಕೊಟ್ಟಿದಾರಲ್ಲ ಬರ್ಕೊಂಬಿಡಿ. ಲಾಸಹ ಈಸ್ ಈಕ್ವಲ್ ಟು ನಮ್ಗೆ ಎಷ್ಟು ಇದ್ರಲ್ಲಿ ಜಾಸ್ತಿ ಇರೋದು ಲಾಸಹ, ಹೌದಲ್ವಾ? ಉಲ್ಟಾ ಬರ್ಕೊಳ್ಳೋಣ. ಅವಾಗ ಈ ತರ ಕೇಳಿರ್ತಾರೆ. ಲಾಸಹ 60, ಮಾಸಹ 4. 60 ಮಾಸಹ ಎಷ್ಟಿದೆ? 4. ಈಗ ಗಮನಿಸಿ, ನಮಗೆ ಗೊತ್ತಿದೆ ಫಾರ್ಮುಲಾ ಏನು? A ಇಂಟು ಬಿ ಇಸ್ ಈಕ್ವಲ್ ಟು ಲಾಸಹ AB ಇಂಟು ಮಾಸಹ AB, ಹೌದಲ್ವಾ? ಈಗ ಅವನ್ನ ಹಾಕಿ ಎ ವ್ಯಾಲ್ಯೂ ನಮಗೆ ಎಷ್ಟು ಕೊಟ್ಟಿದ್ದಾರೆ? ಮತ್ತು ಎ ಒಂದು ಸಂಖ್ಯೆ ಅಂತ ಹೇಳಿದ್ದಾನೆ 12. ಎ 12 ಆಗಿದೆ. 12 ಇಂಟು ಬಿ ಗೊತ್ತಿಲ್ಲ, ನಾವು ಅದನ್ನೇ ಇನ್ನೊಂದು ಸಂಖ್ಯೆ ಅಂತಂದ್ರೆ ಬಿ ನ ಕಂಡುಹಿಡಿಬೇಕಾಗಿದೆ. ಸೊ ಬಿ ಇಸ್ ಈಕ್ವಲ್ ಟು ಲಾಸಹ ಎಷ್ಟು? 60 ಇಂಟು ಮಾಸಹ 4. ಈಗ ಗುಣಾಕಾರದಲ್ಲಿ ಇದ್ರೆ ಎಲ್ಲೋಗುತ್ತೆ ಮಕ್ಕಳ? ಹೌದು, ನೀವು ಹೇಳ್ತಾ ಕರೆಕ್ಟ್. ಎಲ್ಲಿ ಹೋಗುತ್ತೆ? ಭಾಗಾಕಾರಕ್ಕೆ ಹೋಗುತ್ತೆ, ಹೌದಲ್ವಾ? ಹಾಗಾದ್ರೆ ಬಿ ಇಸ್ ಈಕ್ವಲ್ ಟು 60 ಇಂಟು 4 ಭಾಗಿಸು 12. ಅರ್ಥ ಆಯ್ತಲ್ಲ? ಸೊ ಈಗ ಇದನ್ನ ನಾವು ಭಾಗಿಸೋದು ಹೇಗೆ? ಭಾಗಾಕಾರ ನಿಮ್ಗೆ ಬರುತ್ತೆ. ಹೇಗ್ ಮಾಡ್ತೀರಾ? ನೀವು ಸಿಂಪಲ್ ಆಗಿ ಬರೀರಿ. ಚಿಕ್ಕ ಸಂಖ್ಯೆ ಅಂತ 2 12, 2 3 6 ಅಂದ್ರೆ ಎಷ್ಟು ಉಳಿತು ಇಲ್ಲಿ? 30. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ 6 1 6, 6 5 30. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇನ್ನೇನು ಉಳಿದಿದೆ ಇಲ್ಲಿ? ಬಿ ಇಸ್ ಈಕ್ವಲ್ ಟು 5 ಇಂಟು 4. ಹಾಗಾದ್ರೆ ಎಷ್ಟಾಯ್ತು? ಹಾಗಾದ್ರೆ ಬಿ ಅಂತಂದ್ರೆ 5 4 20. ಅರ್ಥ ಆಯ್ತಲ್ಲ ಮಕ್ಕಳ? ಹಾಗಾದ್ರೆ ಕನ್ಕ್ಲೂಷನ್ ಏನ್ ಬರೀತಾರೆ? ದೇರ್ಫೋರ್ ಇನ್ನೊಂದು ಸಂಖ್ಯೆ 20 ಆಗಿದೆ. ಅರ್ಥ ಆಯ್ತಾ ಮಕ್ಕಳ? ಹೇಗೆ ಕಂಡುಹಿಡಿಯಬೇಕು ಅಂತ ಹೇಳ್ಬಿಟ್ಟೆ. ನೀವು ಕೊಟ್ಟಿರೋಂಥದ್ರಲ್ಲಿ ಲಾಸಹ ಕೊಟ್ಟಿದಾನ, ಅಥವಾ ಮಾಸಹ ಕೊಟ್ಟಿದಾರ, ಅಥವಾ ಒಂದು ಸಂಖ್ಯೆ ಕೊಟ್ಟಿದಾರ, ಅದನ್ನ ನೀವು ಐಡೆಂಟಿಫೈ ಮಾಡ್ಕೊಂಡು ಇನ್ನೇನ್ ಕೇಳಿದ್ದಾರೆ ಅವಾಗ ನೀವು ಈ ಕೊಟ್ಟಿರುವಂತಹ ಎರಡು ಸಂಖ್ಯೆಗಳ ರಿಲೇಷನ್ಸ್ ಏನಿದೆ ಈ ಒಂದು ಫಾರ್ಮುಲಾವನ್ನ ಬಳಸ್ಕೊಂಡು ನಾವು ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಯೋದು ಸುಲಭ ಆಗುತ್ತೆ. ನಾವು ಅರ್ಥ ಮಾಡ್ಕೊಬೇಕಷ್ಟೇ ಪ್ರಶ್ನೆಗಳನ್ನ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಇದೇ ರೀತಿ ಅಪ್ಲಿಕೇಶನ್ಸ್ ತರನೇ ಇದೇ ಕಾನ್ಸೆಪ್ಟ್ ಮೇಲೆ ಕೇಳಿರ್ತಾನೆ ಅನ್ಕೊಳ್ಳೋಣ. ಆ ಒಂದು ಲೆಕ್ಕವನ್ನ ಹೇಗೆ ಮಾಡೋಣ ಗಮನಿಸಿ. 96 ಮತ್ತು 404 96 ಮತ್ತು 404
ಮಾಸಾಹವನ್ನು ಕಂಡು ಹಿಡಿದು ಅವುಗಳಿಂದ ಲಾಸಾಹ ಕಂಡುಹಿಡಿಯಿರಿ. ಓಕೆ, ಈ ರೀತಿ ಕೇಳ್ತಾರೆ ನೋಡಿ. ಅಪ್ಲಿಕೇಶನ್ಸ್ ಅಂತಂದ್ರೆ ಇದು ಕೇಳಿದ್ರೆ ನಮಗೆ 1 ಮಾರ್ಕ್ಸಿನ ಕ್ವಶನ್, ಈ ತರ ಕೇಳಿದಾಗ 2 ಮಾರ್ಕ್ಸಿನ ಕ್ವಶನ್. ನಾವು ಲಾಸಾಹ ಮತ್ತು ಮಾಸಾಹನ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ಮಾಸಾಹವನ್ನು ಕಂಡುಹಿಡ್ಕೊಬೇಕು ಅವಿಭಾಜ್ಯ ಅಪವರ್ತನ ವಿಧಾನದಿಂದ. ನಂತರ ನಾವು ಈ ಒಂದು ರಿಲೇಷನ್ ಯೂಸ್ ಮಾಡ್ಕೊಂಡು ಲಾಸಾಹವನ್ನ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಶ್ನೆ ನಮ್ಗೆ ಹೇಳ್ತಾ ಇದೆ. ಈಗ ಗಮನಿಸಿ, ಈಗ ನಮ್ಗೆ ಗೊತ್ತಿದೆ ಪರಿಹಾರ 96 ಬಿಡಿಸ್ಥಾನ ಸರಿ ಸಂಖ್ಯೆ ಯಾವ್ದ್ರಿಂದ 2ರಿಂದ 4 8 1 ಉಳಿತು 2 8 16. ನೆಕ್ಸ್ಟ್ 2 2 4 2 4 8. ನೆಕ್ಸ್ಟ್ 2 1 2 2 4. ಯಾಕೆ ತೊಂತ ಇದೆ ಗೊತ್ತಾಗ್ತದೆ ಅಲ್ವಾ? ಎಲ್ಲ ಬಿಡಿಸ್ಥಾನ ಸರಿ ಸಂಖ್ಯೆನೇ ಇದೆ. 2 6 12, ಅದೇ ರೀತಿ 2 3 6, 3 1 3 ಬಂತಲ್ವಾ? ಸೊ ನೆಕ್ಸ್ಟ್ 404 ಅಂತಂದಾಗ ಯಾವುದು 2ರಿಂದನೇ 2 2 4 0 2 2 4. ನೆಕ್ಸ್ಟ್ ಮಕ್ಕಳ 2ರಿಂದನೇ 2 1 0 ಅದೇ ಇರುತ್ತೆ 1 2. ನೆಕ್ಸ್ಟ್ 101 ಯಾವುದು ಇದರಿಂದನೂ ಹೋಗಲ್ಲ, ಯಾಕೆ ಅಂತಂದ್ರೆ ಅದೇ ಒಂದು ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ನೀವು ಕೂಡ್ಕೊಬಹುದು 1 + 0 + 1 ಅಂತಂದ್ರೆ 2 3ರಿಂದ ಹೋಗಲ್ಲ. ಇಲ್ಲಿ 5 0 ಇದ್ರೆ ಮಾತ್ರ 5ರಿಂದ ಹೋಗೋದು. 7ರಿಂದಾನು ಚೆಕ್ ಮಾಡ್ಬೋದು. 7 ನೋಡ್ರಿ, 7ರಿಂದ ಚೆಕ್ ಮಾಡ್ರೆ ಹೋಗುತ್ತೆ. ಚೆಕ್ ಮಾಡೋಣ, 7ರಿಂದ ಬೇಕಾದ್ರೂ ಚೆಕ್ ಮಾಡಿ ಬೇಕಾದ್ರೆ ಒಂದು ಡಿಸಿಷನ್ ಬರೋಣ. ಅದನ್ನು ಕೂಡ ನಾವು ತಗೊಬೋದ ನೋಡೋಣ. 7 7 1 7 ಎಷ್ಟು ಉಳಿಯುತ್ತೆ? 3 ಅಂತಂದ್ರೆ ಎಷ್ಟಾಯ್ತು? 31. ಅರ್ಥ ಆಯ್ತಾ ಮಕ್ಳು? ಹಾಗಾಗಿ 7ರಿಂದನೂ ಡಿವೈಡ್ ಆಗಲ್ಲ. ಹಾಗಾಗಿ ನಿಮ್ಗೆ ಅಲ್ಲ ಅರ್ಥ ಮಾಡ್ಕೊಬೇಕು. ಹಾಗಾಗಿ 101 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ. ಅರ್ಥ ಆಯ್ತಲ್ಲ? ಈಗ ನಾವು ಅದನ್ನು ಬರ್ಕೊಂಡ್ರೆ ಕ್ರಮವಾಗಿ 96 = 2 ಇಂಟು ಎಷ್ಟೊತ್ತಿದೆ? 1 2 3 4 5. 2 ಇಂಟು 2 ಇಂಟು 2 ಇಂಟು 2 3 2 5 ಇಂಟು 3 101. ಸಾರಿ 101 ಅಂತೀನಿ, 404 ಅಲ್ವಾ? 404 2 ಇಂಟು 2 ಇಂಟು 101. ಮಕ್ಕಳ ಈಗ ಇದರಲ್ಲಿ ನಮ್ಗೆ ಏನ್ ಕಂಡುಹಿಡ್ಕೊಂಡು ಕೇಳಿದ್ರೆ ಫಸ್ಟ್ ಮಾಸಾಹವನ್ನ ಕಂಡುಹಿಡ್ಕೊಳ್ಳಿ ಅಂತ ಹೇಳಿದಾನೆ. ಮಾಸಾಹ ವಿಚ್ ಇಂಪ್ಲೈಸ್ ಮಾಸಾಹ = ಏನಾಗುತ್ತೆ? ಇವೆರಡರಲ್ಲಿ ಏನ್ ಕಾಮನ್ ಇದೆ? 2 ಅನ್ನೋದು ಒಂದು ಟರ್ಮ್ ಇದೆ, ನೆಕ್ಸ್ಟ್ 2 ಅನ್ನೋದು ಇನ್ನೊಂದು ಟರ್ಮ್ ಇದೆ. ಇನ್ನೇನ ಕಾಮನ್ ಇದೆಯಾ? ಇಲ್ಲ. ಹಾಗಾದ್ರೆ ಮಾಸಾಹ ಎಷ್ಟು ಬಂತು? 4. ಈಗ ನಮಗೆ ಅವುಗಳಿಂದ ಲಾಸಾಹವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾನೆ. ಫಾರ್ಮುಲಾ ಏನು? A × B. ವಿ ನೋ ದಟ್, ನಮಗೆ ಗೊತ್ತಿದೆ ಅಂತ. A × B = ಲಾಸಾಹ AB ಇಂಟು ಮಾಸಾಹ AB. ಈಗ ನಾನು ಅದನ್ನ ಒಂಚೂರು ಆಲ್ಟರ್ ಮಾಡ್ಕೊಂತೀನಿ, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ. ಇಲ್ಲ, ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಕಳಿಸ್ಕೊಬೋದು, ಏನಾಗಲ್ಲ. ಎ ಅಂದ್ರೆ ಎಷ್ಟಿಲ್ಲಿ ನೀವೇ ಬರ್ಕೊಬೇಕು ಸೈಡಲ್ಲಿ ಬೇಕಾರೆ. ನಂಗೆ ಗೊತ್ತಾಗಲ್ಲ ಸರ್ ಅಂತಂದ್ರೆ A = 96, B = 404. ಇಲ್ಲಿ ಮಾಸಾಹ ಎಷ್ಟಿದೆ? AB = 4. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಈಗ 96 ಇಂಟು 404 ಲಾಸಾಹ AB ನಾವು ಕಂಡುಹಿಡಿಬೇಕಾರದು AB ಇಂಟು 4. ಈಗ ನಮಗೆ ಬೇಕಾದ್ರೆ ಲಾಸಾಹ AB ಅದನ್ನ ಅಲ್ಲೇ ಉಳಿಸ್ಕೊತಾ ಇದೀನಿ, ಆ ಕಡೆನೇ ಇದೆ ಅಂತ ಅನ್ಕೊಳ್ಳೋಣ. ಲಾಸಾಹ AB = ಈ ಈಕ್ವಲ್ಸ್ನ ಉಲ್ಟಾ ನಾನು ಮಿರರ್ ನೋಡ್ತಾ ಇದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಕಡೆ ಏನಿದೆಯೋ ಅದು ಅಲ್ಲೇ ಇದೆ ಅಲ್ವಾ? 96 ಇಂಟು 404. ಇಲ್ಲಿ ಗುಣಾಕಾರದಾಗಿರೋದೆಲ್ಲ ಹೋಗುತ್ತೆ, ಭಾಗಾಕಾರಕ್ಕೆ ಹೋಗುತ್ತೆ. ಹೌದು ಮಕ್ಕಳ? ಇದು ಬಾಕ್ಸಿ 4 1 4 4 1 0 4 1 4 ಎಷ್ಟು ಉಳಿತಾ ಹೇಳಿದ್ರೆ 101. 96 ಇಂಟು 101. ಈಗ ಏನ್ ಬಂತಲ್ಲಿ ಗುಣಿಸಿ 96 1 96 6 ದಶಕ 9 96 1 ಏನ್ ಬರುತ್ತೆ 0. ಇಲ್ಲಿ +9 ಇದೆ, 9 + 0 ಅಂತಂದ್ರೆ 9 × 96 1 96. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಲಾಸಾಹ ಏನ್ ಬಂತು? 9696. ಅರ್ಥ ಆಯ್ತಾ ಮಕ್ಕಳ? ಹಾಗಾದ್ರೆ ದೇರ್ಫೋರ್ ಇದನ್ನ ಸೆಂಟೆನ್ಸ್ ಬರೆಯೋದಾದ್ರೆ ಲಾಸಾಹ AB, therefore
96 ಮತ್ತು 404ರ ಲಾಸಾಹ 9696 ಮತ್ತು ಮಾಸಾಹ 4 ಆಗಿದೆ. ಅರ್ಥ ಆಯ್ತಾ ಮಕ್ಕಳ? ಈ ರೀತಿ ನಮಗೆ ಹೇಗೆ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಸಮಸ್ಯೆಗಳನ್ನ ಬಿಡಿಸಿದ್ರೆ ಈಸಿಯಾಗಿ ಮ್ಯಾಥಮೆಟಿಕ್ಸ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಮಕ್ಕಳ. ಅರ್ಥ ಆಗ್ತಿದೆಯಲ್ಲ? ಗಣಿತ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಕೂಡ ಈ ಒಂದು ಲೆಕ್ಕಗಳ ಮೇಲೆ ಹೆಚ್ಚಿನ ಪ್ರಾಬ್ಲಮ್ಸ್ಗಳನ್ನ ಇಂದಿನ ಪ್ರಶ್ನೆಗಳು ಪತ್ರಿಕೆಗಳನ್ನ ತಗೊಂಡು ಸಾಲ್ವ್ ಮಾಡಿ ಅಂತ ಹೇಳ್ತಾ ಈಗ 3 ಅಂಕಿಗಳದೊಂದು ವಿಚಾರನ ಹೇಳ್ತೀನಿ. ಯಾವುದೇ 3 ಅಂಕಿಗಳಿಗೆ ಈ ಸಂಬಂಧ ಅಂದ್ರೆ 2 ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಾಸ ಮತ್ತು ಮಾಸಗಳಿಗೆ ಸಮ ಇರುತ್ತೆ ಅಂತ ಹೇಳ್ತೀವಲ್ಲ, ಅದೇ ರೀತಿ 3 ಅಂಕಿಗಳು ಕೊಟ್ಟಾಗ ನೀವು ಕನ್ಫ್ಯೂಷನ್ ಮಾಡ್ಕೊಂತೀರಾ. ಅವುಗಳ ಗುಣಲಬ್ಧ ಮತ್ತು ಅವುಗಳ ಲಾಸ ಮತ್ತು ಮಾಸಗಳ ಗುಣಲಬ್ಧ ಸಮ ಇರುತ್ತೆ ಅಂತ ಭಾವಿಸಿರ್ತೀವಿ. ನಾನು ಒಂದು ಎಕ್ಸಾಂಪಲ್ ತಗೊಂಡು ನಿಮ್ಗೆ ಅದನ್ನ ಸಮ ಇರುತ್ತೆ ಅಲ್ವಾ ಚೆಕ್ ಮಾಡೋಣ. 6 × 6 ಮತ್ತೆ 5 ಹಾಗೂ 4ರ ಲಾಸ ಮತ್ತು ಮಾಸಗಳನ್ನ ಕಂಡು ಹಿಡಿದು ಅವುಗಳ ನಡುವಿನ ಗುಣಲಬ್ಧ ಲಾಸ ಮತ್ತು ಮಾಸಗಳ ಗುಣಲಬ್ಧಕ್ಕೆ ಸಮ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ನೋಡೋಣ. ಈಗ ಇವು ಯಾವುದು PQR ಅನ್ನೋದು 3 ಸಂಖ್ಯೆಗಳು ಹೌದಲ್ವಾ? ನಮ್ಗೆ ಏನಂತ ಹೇಳ್ಬೇಕಾಗಿದೆ? PQR is equal to ಅಂದ್ರೆ PQ into P into Q into R is equal to ಲಾಸಾಹ PQR into ಮಾಸಾಹ PQR. ಮಕ್ಕಳ ಈಗ ನಾನು ಚಿಕ್ಕ ಸಂಖ್ಯೆ ತಗೊಳ್ಳೋದ್ರಿಂದ ನೀವೇ ಗಮನಿಸ್ಕೊಳ್ಳಿ. 6 ಗುಣಲಬ್ಧಗಳನ್ನ ಹೇಗೆ ಬರ್ಕೊಂತೀರಾ? 2 3 6, 5 5 ಅನ್ನೋದು ಒಂದೇ ಸಂಖ್ಯೆ ಇದೆ. ನೆಕ್ಸ್ಟ್ 4 2 2 4, ಕರೆಕ್ಟ್ ಅಲ್ವಾ? ಅವಿಭಾಜ್ಯ ಅಪವರ್ತನ ಗುಣಲಬ್ಧಗಳ ವ್ಯಕ್ತಪಡಿಸ್ಕೊಂಡಿದ್ದಾಯ್ತು. ಈಗ ಇವುಗಳ ಮಾಸಾಹವನ್ನು ನೀವೇ ಗಮನಿಸಿ ಹೇಳಿ ನೋಡೋಣ. ಮಾಸಾಹ ಏನ್ ಬರ್ಬೋದು ನೋಡಿ. ಇಲ್ಲಿ ಎಲ್ಲೂ ಕೂಡ ಯಾವ್ದ್ರಲ್ಲೂ ಸಾಮಾನ್ಯವಾಗಿಲ್ಲ, ಅಂದ್ರೆ ಒಂದು ಅಂಶನೂ ಸಾಮಾನ್ಯ ಇಲ್ಲ. ಹಾಗಾದ್ರೆ ನೀವೇ ಹೇಳಿ ಮಾಸಾಹ ಏನು? ಕರೆಕ್ಟ್, 0ನಾ? ಹೌದಾ? ನಾನು ಅಲ್ಲ ಅಂತ ಹೇಳ್ತೀನಿ. ಈ ಥರ ನಿಮಗೆ ಈ ಥರ ಬಂದಾಗ ನಮ್ಗೆ ಹೇಳೇ ಇರಲಿಲ್ಲ ಸರ್, ಮಾಸಾಹ ತಪ್ಪಾಗೋಯ್ತು ಅಂತ ಅನ್ಕೊಂತೀವಿ. ಈ ರೀತಿ ನಿಮಗೆ ಕಮ್ಮಿ ಸಂಖ್ಯೆಗಳು ಇರೋದು, ಒಂದರಲ್ಲೂ ಕಾಮನ್ ಟರ್ಮ್ ಇಲ್ಲದೆ ಇರೋವಂಥದ್ದನ್ನ 1 ಮಾರ್ಕ್ಸಿಗೆ ಕೇಳ್ಬಿಡ್ತಾರೆ ಎಕ್ಸಾಮಗೆ. ಆವಾಗ ನನಗೆ ಗೊತ್ತೇ ಆಗಲ್ಲ ಹೆಂಗ್ ಬರೆಯೋದು ಅಂತ. ಏನೂ ಇಲ್ಲ ಮಕ್ಕಳ, ನಾವು ಸಾಲ್ವ್ ಮಾಡ್ಬೇಕಾದ್ರೆ ಪ್ರತಿಯೊಂದರಲ್ಲೂ ನೋಡಿ ಲಾಸ್ಟಿಗೆ 1 ಬರ್ತಾ ಇದೆ ಅಲ್ವಾ? ಒಂದು ಅನ್ನೋದು ಏನಂತೆ ನಮ್ಗೆ ಗೊತ್ತಿದೆ, ಒಂದು ಗುಣಾಕಾರದ ಅನನ್ಯತಾಂಶ. ಅದು ಎಲ್ಲಾ ಸಂಖ್ಯೆಗಳಲ್ಲೂ ಇದ್ದೇ ಇರುತ್ತೆ, ಇಂಟು 1 ಇದ್ದೇ ಇರುತ್ತಲ್ವಾ? ಕರೆಕ್ಟಾ? ಹಾಗಾಗಿ ಏನು ಇಲ್ಲ ಅಂತ ಅಂದ್ರೆ ಅದರ ಮಾಸ ಎಷ್ಟಾಗಿರುತ್ತೆ? 1. ಇದನ್ನ ನೆನಪಿಟ್ಕೊಂಡಿರಿ, ಯಾಕೆಂತಂದ್ರೆ ಬಹಳ ಇಂಪಾರ್ಟೆಂಟ್. ಈ ತರ ಎಕ್ಸಾಮ್ಗಳಲ್ಲಿ ಟ್ರಿಕ್ಕಿಯಾಗಿ ಕೇಳೋಂಥದ್ದು ಇದು. ಈ ರೀತಿಯ ಪ್ರಶ್ನೆಗಳನ್ನ ತಲೆ ಒಂಚೂರು ನಿಮ್ ಕಿಡ್ನಿ ಕೆಲಸ ಕೊಡಿಸ್ಲಿಕ್ಕೆ ಹೋಗ್ತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ನೋಡಿ ಮಕ್ಕಳ, ಮಾಸಾಹ ಇಸ್ ಈಕ್ವಲ್ ಟು 1 ಅನ್ನೋದು ನಮ್ಗೆ ಗೊತ್ತಾಯ್ತು. ಹೇಗೆ ಅಂತ ಗೊತ್ತಾಯ್ತಲ್ವಾ? ಲಾಸಾಹವನ್ನ ನೋಡೋಣ. ಹಾಗಾಗಿ ಯಾವ್ದ್ರಲ್ಲೂ ಈಗ ತಗೊಂಡಾಗ 2 2 2 ಕಡೆ ಇದೆ, ಹಾಗಾಗಿ 2 ಒಂದ್ಸತಿ ತಗೊಂತೀನಿ. ಇನ್ನೇನು ಉಳಿಯುತ್ತೆ? 2 ಇಂಟು 3 ಇಂಟು 5, ಕರೆಕ್ಟ್ ಅಲ್ವಾ? ನೀವು ಗುಣಿಸಿ 3 5 15, 15 2 30, 32 60, ಹೌದಲ್ವಾ? ಲಾಸ ಎಷ್ಟು ಬಂದ್ ಮಕ್ಕಳ? 60. ನಾವ್ ಈ ಸಂಬಂಧಕ್ಕೆ ಹಾಕೋಣ. 6 ಇಂಟು 5 ಇಂಟು 4 ಇಸ್ ಈಕ್ವಲ್ ಟು 1 ಇಂಟು 60. ಚೆಕ್ ಮಾಡಿ. 6 5 30, 34 ಎಷ್ಟು ಬರ್ತಾ ಇದೆ? 4 3 12 ಅಂದ್ರೆ ಎಷ್ಟು? 120. 61 60, ಹೌದಾ? 120 60ಕ್ಕೆ ಸಮಾನ ಇಲ್ಲ ಅಲ್ವಾ ಮಕ್ಕಳ? ಕರೆಕ್ಟಾ? ಸೊ ಹಾಗಾಗಿ 3 ಅಂಕಿಗಳಿಗೆ ಈ ಒಂದು ರಿಲೇಷನ್ ಏನಾಗಲ್ಲ, ಪ್ರೂವ್ ಆಗಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಅದಕ್ಕೆ ನಾನು ನಿಮ್ಗೆ ನೆನಪಿಡಿ ಅಂತ ತಗೊಂತೀನಿ. ಈ ರೀತಿ 3 ಅಂಕಿಗಳು ಕೊಟ್ಟಾಗ ಅದಕ್ಕೂ ಒಂದು ರಿಲೇಷನ್ಸ್ ಇದೆ. ಅದು ನಿಮ್ಮ ಹೈಯರ್ ಎಜುಕೇಶನ್ ಹೋದಾಗ ಕಲಿತೀರಾ. ಬಟ್ ನಿಮ್ಗೆ ಇನ್ ಕೇಸ್ ಏನಾದರೂ ಎಕ್ಸಾಮ್ ಅಲ್ಲಿ ನಿಮ್ಗೆ ಜಾಸ್ತಿ ಟ್ರಿಕ್ಕಿಯಾಗಿ ಕೇಳಬೇಕು ಅಂತ ಹೇಳಿ ಈ 3 ಅಂಕಿಗಳ ಮೇಲೂ ಕೇಳ್ಬಿಟ್ಟಾಗ ನೀವು ಈ ರೀತಿ ಒಂದು ಸೂತ್ರವನ್ನ ಜ್ಞಾಪಕದಲ್ಲಿಡಿ. ಓಕೆ, ಅದು ಇದನ್ನ ಬಳಸ್ಕೊಂಡು ಬೇಕಾದ್ರೆ ಕಂಡುಹಿಡಿಬಹುದು. ಇದು ಈ ಸಂಬಂಧ ಸರಿ ಹೊಂದುತ್ತೆ. ಯಾವ್ದು ಫಸ್ಟ್ನೇದು ಅಂತಂದ್ರೆ ಲಾಸಾಹ PQR ಇಸ್ ಈಕ್ವಲ್ ಟು P ಇಂಟು Q ಇಂಟು R. ಈ ಲಾಸಾಹ ತಗೊಂಡಿದೀವಿ ಅಂತಂದ್ರೆ ಇದ್ರಿಗೆಲ್ಲ ಮಾಸಾಹ ಇರ್ತದೆ. ಇಂಟು ಮಾಸಾಹ PQR ಡಿವೈಡೆಡ್ ಬೈ, ನೋಡಿ ಇಲ್ಲಿ ಮಾಸಾಹ PQ
ಇಂಟು ಮಾಸಾಹ ಕ್ಯೂ ಆರ್ ಇಂಟು ಮಾಸಾಹ ಆರ್ ಪಿ. ಮಕ್ಕಳ ಇಲ್ಲಿ ನೋಡಿ ಯಾವ ತರ ತಗೊಂಡಿದ್ದೀನಿ ಅಂತೇಳಿ, ಪಿ ಕ್ಯೂ ಆರ್ ಈ ತರ ಒಂದು ಸೈಕ್ಲಿಕ್ ರಿಲೇಷನ್ ಆಗಿರುತ್ತೆ ಅಷ್ಟೇ. ನೀವು ಜ್ಞಾಪಕ ಇಟ್ಕೊಬೇಕು, ಪಿ ಆದ್ಮೇಲೆ ಕ್ಯೂ, ಕ್ಯೂ ಆದ್ಮೇಲೆ ಆರ್ ಒಂದ್ ಕಡೆ, ಇನ್ನೊಂದ್ ಕಡೆ ಕ್ಯೂ ಆದ್ಮೇಲೆ ಆರ್, ಆರ್ ಆದ್ಮೇಲೆ ಪಿ, ಈ ರೀತಿ ಸೈಕ್ಲಿಕ್ ರಿಲೇಶನ್ಶಿಪ್ ಇರ್ತವೆ. ಅವುಗಳನ್ನ ನೀವು ಕಂಡುಹಿಡ್ಕೊಂಡು ಆದ್ಮೇಲೆ ನೀವು ಈ ಒಂದು ರಿಲೇಷನ್ ಹಾಕಿದ್ರೆ ನಿಮಗೆ ಲಾಸಹ ಸಿಗುತ್ತೆ. ಅದೇ ರೀತಿ ಎರಡನೇದು ಯಾವುದು, ಮಾಸಾಹ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಸೇಮ್. ಇಲ್ಲಿ ಮಾಸಾಹ ಇದೆ ಅಂತಂದ್ರೆ ಇಲ್ಲೆಲ್ಲ ಲಾಸಾಹ ಇದೇ ಈಕ್ವೇಶನ್ ಅಲ್ಲಿ, ಪಿ ಇಂಟು ಕ್ಯೂ ಇಂಟು ಆರ್ ಇಂಟು ಲಾಸಾಹ ಪಿ ಕ್ಯೂ ಆರ್ ಡಿವೈಡ್ ಬೈ ಲಾಸಾಹ ಪಿ ಕ್ಯೂ ಇಂಟು ಮಾಸಾಹ ಕ್ಯೂ ಆರ್ ಇಂಟು ಲಾಸಾಹ ಆರ್ ಪಿ. ಅರ್ಥ ಆಗ್ತಿದೆಯಲ್ಲ? ಇವೆರಡು ರಿಲೇಷನ್ ಯೂಸ್ ಮಾಡ್ಕೊಂಡು ನಾವು ಈ ರೀತಿ ಕೂಡ ಲಾಸಹ ಮತ್ತು ಮಾಸಹವನ್ನ ನೀವು ಕಂಡುಹಿಡಿಯಲಿಕ್ಕೆ ಹೋಗ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿಗೆ ಡೌಟ್ ಬಂದ್ರೆ ನೀವು ಮೆಸೇಜ್ ಮಾಡೋದ್ರ ಮುಖಾಂತರ ನಾನು ಆ ಒಂದು ಪ್ರಶ್ನೆಗಳಿಗೆ ಉತ್ತರಿಸ್ತೀನಿ. ನೆಕ್ಸ್ಟ್ ಈ ಒಂದು ಕಾನ್ಸೆಪ್ಟ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳ. ಒಂದು ಹೋಮ್ವರ್ಕ್ ಅನ್ನ ತಗೊಳ್ಳಿ. HW ಅಲ್ವಾ, ಏನು 306 ಮತ್ತು 67ರ ಮಾಸಾಹ 9 ಆದರೆ ಇವುಗಳ ಲಾಸಾಹವನ್ನು ಕಂಡುಹಿಡಿಯಿರಿ. ಮಾಡ್ತೀರಲ್ವ ಮಕ್ಕಳ? ಇದನ್ನ ಅರ್ಥ ಆಯ್ತಾ? ಸೊ ಇಷ್ಟು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಲಾಸಹ ಮತ್ತು ಮಾಸಹಗಳಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಮುಂದಿನ ತರಗತಿಯಲ್ಲಿ ನಾವು ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಯೋಣ ಅಂತ ಹೇಳ್ತಾ ಈ ಒಂದು ತರಗತಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಧನ್ಯವಾದಗಳು.